ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ದೋಹೆಗಳು ಮತ್ತು ಛಂದಸ್ಸುಗಳನ್ನು ತಿಳ್ಕೊಳ್ಳೋಣ. ಲಿಯೋ ಹೃದಯ ಲಾಯಿ ಕೃಪಾ ನಿಧಾನ ಸುಜಾನ ರಾಯ ರಮಾಪತಿ ಬೈಠಾರಿ ಪರಮ ಸಮೀಪ ಬೂझी कुशल सो कर बीनती अब कुशल पद पंकज बिलोकी बिरंचि संकर सेव्यजे सुख धाम पूरन काम राम नमामि ते सब भाति अधम निषाद सो हरि भरत ज्यो उर लाइयो मति मंद तुलसीदास सो प्रभु मोह बस बिसराइयो यह रावनारी चरित्र पावन राम पद रति प्रद सदा कामादिरह विज्ञान कर सुर सिद्ध मुनि गावहि मुदा समर विजय रघुबीर के चरित जय सुनहि सुजान विजय विवेक विभूति नित तिन्हि देहि भगवान यह कलिकाल मलायतन मन करि देखु विचार श्री रघुनाथ नाम तजी नाहिन ಆನ್ ಆಧಾರ. ಇವು ದೋಹೆಗಳು ಮತ್ತು ಛಂದಸ್ಸುಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಗಂಗೆಯ ತಟಕ್ಕೆ ಬಂದಾಗ ಸೀತೆ ಗಂಗೆಯನ್ನು ನಮಸ್ಕಾರ ಮಾಡ್ಕೊಳ್ತಾಳೆ. ಗಂಗೆ ಅಖಂಡ ಸೌಭಾಗ್ಯವತಿಯಾಗಿರು ಅಂತಂದ್ಬಿಟ್ಟು ಆಶೀರ್ವಾದ ಮಾಡ್ತಾಳೆ. ನಿಷಾದರಾಜನಾದಂಥ ಗುಹನಿಗೆ ಭಗವಂತ ಗಂಗಾ ತೀರದಲ್ಲಿ ಬಂದು ಇಳಿದಿದ್ದಾನೆ ಅನ್ನೋದನ್ನು ಕೇಳಿ ಓಡಿ ಬರ್ತಾನೆ. ಆ ಜಾನಕಿ ಸಹಿತನಾದಂತಹ ಶ್ರೀರಾಮನನ್ನು ನೋಡಿ ಗುಹ ತುಂಬಾ ಆನಂದ ಅತಿರೇಕದಿಂದ ಅವನು ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ತಾನೆ. ಅವನಿಗೆ ಶರೀರದ ಪ್ರಜ್ಞೆನೇ ಇರೋದಿಲ್ಲ, ತುಂಬ ಪ್ರೀತಿ ಅವನಿಗೆ. ಆ ಪ್ರೀತಿಯ ಪಾರವಶ್ಯತೆಯನ್ನು ನೋಡಿ ಆ ಪ್ರಭುನೇ ಅವನನ್ನು ಎತ್ಕೊಂಡು ಸಂತೋಷದಿಂದ ಆಲಿಂಗನೆ ಮಾಡ್ಕೊಳ್ತಾನೆ. ವಿಜ್ಞಾನ ಶಿರೋಮಣಿಯೂ ಲಕ್ಷ್ಮೀಪತಿಯೂ ಕೃಪಾ ನಿಧಾನನೂ ಆದಂತಹ ಶ್ರೀರಾಮಚಂದ್ರ ನಿಷಾದರಾಜನನ್ನ ಬಾಚಿ ತಪ್ಕೊಂಡು ತನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಕುಶಲ ಸಮಾಚಾರವನ್ನು ವಿಚಾರಿಸ್ಕೊಳ್ತಾನೆ. ಗುಹ ಆಗ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಓ ಪ್ರಭು, ಹರಿ ವಿರಿಂಚಿಗಳಿಂದ ಸೇವಿತವಾದ ಅಂದರೆ ಬ್ರಹ್ಮ ಮತ್ತು ಶಿವರಿಂದನೇ ಸೇವಿತವಾದಂಥ ತಮ್ಮ ಚರಣಕಮಲದ ದರ್ಶನದಿಂದ ನಾನು ಕ್ಷೇಮವಾಗಿದ್ದೀನಿ. ಓ ಸುಖಧಾಮ ಪೂರ್ಣಕಾಮ ಶ್ರೀರಾಮ, ನಿನಗೆ ನಮೋ ನಮಃ ಅಂತಂದ್ಬಿಟ್ಟು ಅವನು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಅನೇಕ ರೀತಿಯಿಂದ ಅತಿ ಸಾಮಾನ್ಯನಾದಂತಹ ನಿಷಾದನನ್ನು ಶ್ರೀರಾಮಚಂದ್ರ ಪ್ರಭು ತನ್ನ ಸೋದರ ಭರತನ ಹಾಗೇನೆ ಎದೆಗೆ ಅಪ್ಕೊಳ್ತಾನೆ. ತನ್ನ ತಮ್ಮ ಭರತ ಅಂದರೆ ತುಂಬ ಇಷ್ಟ ರಾಮನಿಗೆ. ಗುಹಾನು ಕೂಡ ಭರತನ ಹಾಗೆ ಅಂತ ತಿಳ್ಕೊಂಡು ಅವನನ್ನು ಎದೆಗೆ ಅಪ್ಕೊಳ್ತಾನೆ. ತುಳಸಿದಾಸರು ಹೇಳ್ತಾರೆ, ಮಂದಬುದ್ಧಿಯಾದಂಥ ನಾನು ಮೋಹವಶದಿಂದ ಅಂತಹ ಕರುಣಾಮೂರ್ತಿಯಾದಂತಹ ಸ್ವಾಮಿಯನ್ನು ಮರ್ತಿದ್ದೀನಿ. ನೋಡಿ, ಇಲ್ಲಿ ತುಳಸಿದಾಸರು ಹೇಳ್ಕೊಳ್ತಾ ಇದ್ದಾರೆ, ಅಷ್ಟು ಕರುಣೆ ಇರೋನು ಅಂಥ ಗುಹನನ್ನು ಕೂಡ ತನ್ನ ತಮ್ಮ ಭರತನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾನೋ ಆ ರೀತಿ ಇವನು ನನ್ನ ತಮ್ಮನ ಹಾಗೆ ಅಂತ ಎದೆಗೆ ಅಪ್ಕೊಳ್ತಾನೆ. ಅಷ್ಟು ಕರುಣಾಮೂರ್ತಿ ಅವನು. ಅಂಥ ಕರುಣಾಮೂರ್ತಿಯನ್ನು ಮಂದಬುದ್ಧಿಯಾದಂಥ ನಾನು ಮೋಹಕ್ಕೆ ವಶನಾಗಿ ನಾನು ಮರ್ತೋದ್ನಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಅವರೇ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ನಾವು ನಮ್ಗೆ ಹೇಳ್ಕೋಬೇಕು, ನಾವು ಮಂದಬುದ್ಧಿಯಾಗಿದ್ದೀವಿ. ಮತ್ತು ಮೋಹ ಒಂದೇ ಅಲ್ಲ, ನಮಗೆ ಬೇಕಾದಷ್ಟಿದೆ. ಕಾಮ ಇದೆ, ಕ್ರೋಧ ಇದೆ, ಲೋಭ ಇದೆ, ಎಲ್ಲ ಇದೆ. ಒಂದಿರೋದಕ್ಕೆ ಅವ್ರಿಗೆ ಅಷ್ಟೊಂದು ನೋವಾಗ್ತಾ ಇದೆ. ನಮಗಿನ್ನು 28 ಇದೆಯಲ್ಲ, ನಾವಿನ್ನೆಷ್ಟು ನೋವು, ಎಷ್ಟು ದೀನರಾಗಬೇಕು ನಾವು ಆಗೋದಿಲ್ಲ. ಆದರೆ ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರಲ್ಲ, ಆ ರೀತಿ ಆದರೂ ನಾವು ಹೇಳೋ ಪ್ರಯತ್ನ ಮಾಡಬೇಕು. ನಾವು ಮಂದಬುದ್ಧಿ ಅಂತ ನಾವು ಒಪ್ಕೋಬೇಕು ಅಲ್ವಾ? ನಾವು ಇರೋದೇ ಮಂದಬುದ್ಧಿಯವರು. ಯಾಕಂದರೆ ಆ ಕರುಣಾಮೂರ್ತಿಯನ್ನು ನಾವು ಮರ್ತಿರೋ ಕಾರಣದಿಂದ. ರಾವಣಾರಿಯ ಈ ಪವಿತ್ರ ಚರಿತ್ರೆ ಅನ್ನೋದು ಸದಾ ಕಾಲ ಶ್ರೀರಾಮನ ಚರಣಗಳಲ್ಲಿ ಅನುರಾಗವನ್ನು ಉಂಟು ಮಾಡುವಂಥದ್ದು. ಈ ರಾವಣನನ್ನು ಸಂಹಾರ ಮಾಡಿರುವಂಥ ಈ ಪವಿತ್ರವಾದಂಥ ಚರಿತ್ರೆ ಇದೆಯಲ್ಲ, ಇದು ನಮಗೆ ಶ್ರೀರಾಮನ ಚರಣಗಳನ್ನು ಸ್ಮರಣೆ ಮಾಡಿಕೊಡುತ್ತೆ. ಈಗ ನೋಡಿ, ಇಷ್ಟು ದಿವಸದಿಂದ ನಾವು ರಾಮಚರಿತ ಮಾನಸವನ್ನು ಕೇಳ್ತಾ ಇದ್ದೀವಿ ಅಂತಂದರೆ ಅವತ್ತಿಂದ ಇವತ್ತವರೆಗೂ ರಾಮನ ವಿಚಾರದಲ್ಲೇ ಮುಳುಗಿದ್ದೀವಿ ಅಂತ ತಾನೇ ಅರ್ಥ. ಅದನ್ನು ಕೇಳ್ತಾ ಏನಾಗುತ್ತೆ, ರಾಮನಲ್ಲಿ ನಮಗೆ ಪ್ರೀತಿ ಅನ್ನೋದು ಬರುತ್ತೆ. ಇದು ಕಾಮಾದಿ ಅಂತಃಶತ್ರುಗಳನ್ನು ನಾಶ ಮಾಡುವಂಥದ್ದು. ನೋಡಿ, ಇವಾಗ
ನಮ್ಮಲ್ಲಿ ಏನು ಕಾಮಕ್ರೋಧ ಲೋಭ ಮೋಹ ಇವೆಲ್ಲ ಇದೆಯೋ ಈ ಎಲ್ಲವನ್ನು ನಾಶ ಮಾಡುವಂಥದ್ದು ಏನು ಅಂತಂದರೆ ಆ ಭಗವಂತನ ಚರಿತ್ರೆಯನ್ನು ಕೇಳುವಂಥದ್ದು, ಭಗವತ್ ಸ್ವರೂಪ ಜ್ಞಾನವನ್ನು ಉಂಟು ಮಾಡುವಂಥದ್ದಿದು. ಈಗ ನಾವು ಕೇಳ್ತಾ ಕೇಳ್ತಾ ಏನಾಗುತ್ತೆ, ಭಗವಂತನ ರೂಪ ಏನು, ಅವನ ಬಗ್ಗೆ ಏನಿದೆ ವಿಚಾರಗಳು ಅದೆಲ್ಲ ನಮಗೆ ಗೊತ್ತಾಗ್ತಾ ಭಗವಂತ ಏನು, ಅವನ ಒಂದು ಶಕ್ತಿ ಏನು ಎಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ದೇವತೆಗಳು, ಸಿದ್ಧರು, ಮುನಿಗಳು ಇದನ್ನು ಆನಂದದಿಂದ ಹಾಡ್ತಾ ಇರ್ತಾರೆ. ದೇವತೆಗಳು, ಸಿದ್ಧರು ಅಂದರೆ ಸಿದ್ಧತ್ವವನ್ನು ಪಡೆದಿರುವಂಥವ್ರು, ಮತ್ತು ಮುನಿಗಳು ಇದೆಲ್ಲ ಭಗವಂತನ ವಿಚಾರಗಳನ್ನೇ ಮಾತಾಡ್ತಾ ಇರ್ತಾರೆ. ಮತ್ತು ಈ ಭಗವಂತನ ಲೀಲೆಗಳನ್ನು ಗುಣಗಾನ ಮಾಡ್ತಿರ್ತಾರೆ. ನಾವೇನು ಮಾಡ್ತೀವಿ, ಯಾರೋ ಒಬ್ಬ ಫಿಲಮ್ ಆ್ಯಕ್ಟ್ರೋ ಇಲ್ಲ ಪೊಲಿಟಿಷಿಯನ್ನೋ ಇಲ್ಲ ಇನ್ಯಾವುದೋ ಫೀಲ್ಡಲ್ಲಿ ಯಾರು ಬಂದಿರ್ತಾರೋ ಅಂಥ ಮನುಷ್ಯರು ಸ್ವಾರ್ಥಿಗಳ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಅದಕ್ಕೆ ನಮಗೆ ಸ್ವಾರ್ಥ ಬುದ್ಧಿನೇ ಬರುತ್ತೆ. ಯಾವಾಗ ನಾವು ಭಗವಂತನ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತೀವೋ, ಅವನ ವಿಚಾರಗಳನ್ನು ಮೆಲುಕು ಹಾಕೋದಕ್ಕೆ ಶುರು ಮಾಡ್ತೀವೋ, ಅವನ ಒಂದು ವಿಚಾರಗಳಲ್ಲೇ ಮುಳುಗಿರೋದಕ್ಕೆ ಶುರು ಮಾಡ್ತೀವೋ, ಆಗ ನಾವು ಕೂಡ ಅವನ ಹಾಗೆಯೇ ಗುಣಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಏನು ಮಾಡ್ತಿರ್ತೀವೋ ನಾವು ಅದೇ ಆಗೋದು. ಮತ್ತು ಅದಕ್ಕಿಲ್ಲಿ ದೇವತೆಗಳು, ಸಿದ್ಧರು, ಮುನಿಗಳು ಇವರೆಲ್ಲ ಆನಂದದಿಂದ ಹಾಡ್ತಾ ಇರ್ತಾರಂತೆ ಭಗವಂತನ ಲೀಲೆಗಳನ್ನು. ಶ್ರೀ ರಘುವೀರನ ಸಮರ ವಿಜಯದ ಚರಿತ್ರೆಯನ್ನು, ಅಂದರೆ ಈಗ ಈ ಒಂದು ಯುದ್ಧ ನಡೀತಲ್ವ, ರಾವಣ ಮತ್ತು ರಾಮನ ಯುದ್ಧ, ಆ ಒಂದು ಸಮರ ವಿಜಯದ ಚರಿತ್ರೆ, ಅಲ್ಲಿ ಅವನು ಗೆಲ್ತಾನಲ್ವ, ವಿಜಯವನ್ನು ಪಡಿತಾನೆ. ಈ ಚರಿತ್ರೆಯನ್ನು ಮತ್ತು ಲೀಲೆಗಳನ್ನು ಶ್ರವಣ ಮಾಡುವಂತಹ ಜ್ಞಾನಿಗಳಿಗೆ ಭಗವಂತ ಶಾಶ್ವತವಾದಂತಹ ಸಂಪತ್ತನ್ನು, ನೋಡಿ ಇಲ್ಲಿ ಅಶಾಶ್ವತವಾದಂಥ ಸಂಪತ್ತಲ್ಲ. ಸಂಪತ್ತು ಅಂತ ನಾವು ನೋಡಿದ ತಕ್ಷಣ ನಮಗೆ ಸಂಪತ್ತು ಬಂದ್ಬಿಡುತ್ತೆ, ಐಶ್ವರ್ಯ ಬಂದ್ಬಿಡುತ್ತೆ ಅಲ್ಲ. ಇಲ್ಲಿ ಏನು ಹೇಳ್ತಾ ಇರೋದು, ಶಾಶ್ವತವಾದಂತಹ ಸಂಪತ್ತನ್ನು ಕೊಡ್ತಾನೆ, ವಿಜಯವನ್ನೂ ಕೊಡ್ತಾನೆ, ಮತ್ತು ವಿವೇಕವನ್ನು ಕರುಣಿಸ್ತಾನೆ. ಈಗ ನೋಡಿ, ನಮಗೆ ಜ್ಞಾನ ಸ್ವಲ್ಪ ತಿಳುವಳಿಕೆ ಇದೆ, ವಿವೇಕ ಅನ್ನೋದು ಭಗವಂತ ಕೊಡಬೇಕು ನಮಗೆ. ಇಲ್ಲ ಅಂದರೆ ನಾನು ಏನು ಮಾಡ್ತಾಯಿದ್ದೀನಿ, ಯಾಕೆ ಮಾಡ್ತಾಯಿದ್ದೀನಿ ಏನೂ ಗೊತ್ತಿಲ್ಲದೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಆಯಿತಾ. ಅದಕ್ಕೆ ಇಲ್ಲಿ ತುಳಸೀದಾಸರು ತಮಗೆ ತಾವೇ ತಮ್ಮ ಮನಸ್ಸಿಗೆ ಹೇಳ್ಕೊಳ್ತಾ ಇದ್ದಾರೆ. ನೋಡು, ಶ್ರೀ ರಘುರಾಮನ ಈ ಒಂದು ಸಮರ ವಿಜಯದ ಚರಿತೆಯನ್ನು ನೀನು ಲೀಲೆಗಳನ್ನು ಶ್ರವಣ ಮಾಡು. ಅಂದ್ರೇನು, ರಾಮಚರಿತ ಮಾನಸವನ್ನು ಕೇಳು, ಭಗವದ್ಗೀತೆಯನ್ನು ಕೇಳು, ಭಾಗವತವನ್ನು ಕೇಳು, ಅಥವಾ ಇನ್ಯಾವುದೋ ಧರ್ಮಗ್ರಂಥಗಳು ಭಗವಂತನ ವಿಚಾರಗಳಿರುತ್ತಲ್ಲ ಅದನ್ನೆಲ್ಲ ನೀನು ಕೇಳಬೇಕು ಅಂತ ಅರ್ಥ. ನಮ್ಮ ಮನಸ್ಸಿಗೆ ನಾವು ಈ ರೀತಿ ಹೇಳ್ಕೋಬೇಕು. ಯಾಕಂದ್ರೆ ನಮ್ಮ ಮನಸ್ಸೇ ತಾನೇ ಅಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತೆ. ಅದಕ್ಕೆ ಇದರಲ್ಲಿ ರುಚಿ ಬರೋ ಹಾಗೆ ಮಾಡಬೇಕು. ಇದರಿಂದ ಏನು ಸಿಗುತ್ತೆ ಅನ್ನೋದನ್ನು ಮನಸ್ಸಿಗೆ ಹೇಳ್ಕೊಡ್ಬೇಕು. ಅದಕ್ಕೆ ಇಲ್ಲಿ ತುಳಸಿದಾಸರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಯಾವ ರೀತಿ ನಮ್ಮ ಮನಸ್ಸನ್ನು ಒಲಿಸ್ಬೇಕು ಅಂತ. ಅವರು ತಮಗೆ ತಾವೇ ಹೇಳ್ಕೊಳ್ಳೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಆದರೆ ಅದು ನಾವು ಮಾಡಲಿ ಅಂತ ಹೇಳ್ತಾ ಇರೋದು, ಆಯಿತಾ. ಈ ಒಂದು ಲೀಲೆಗಳನ್ನು ಶ್ರವಣ ಮಾಡುವಂತಹ ಜ್ಞಾನಿಗಳಿಗೆ, ಯಾರು ಜ್ಞಾನವನ್ನು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇರುತ್ತೋ ಅವರೇ ಇದನ್ನೆಲ್ಲ ಓದೋದು, ಆಯಿತಾ. ಬರೀ ನಾವು ಹೊರಗಡೆಯಿಂದ ಪೂಜೆ ಮಾಡೋದು ಅದೆಲ್ಲನೂ ಒಳ್ಳೆಯದೇನೆ, ಆದರೆ ಅದನ್ನೇ ಮಾಡ್ತಾಯಿದ್ರೆ ಜ್ಞಾನವನ್ನು ತಿಳ್ಕೊಂಡಿಲ್ಲ ಅಂತಂದರೆ ತುಂಬ ಲಾಸ್ ಮಾಡ್ಕೊಳ್ತೀವಿ ನಾವು. ಈ ಒಂದು ಮನುಷ್ಯ ಜನ್ಮ ಸಿಕ್ಕಿರೋದಕ್ಕೆ ನಾವು ಸಾರ್ಥಕತೆ ಪಡ್ಕೋಬೇಕು ಅಂದರೆ, ಈಗ ಜ್ಞಾನವನ್ನು ತಿಳ್ಕೊಂಡಿಲ್ಲ ಅಂತಂದರೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ, ಅಥವಾ ನಾನು ಮಾಡ್ತಾ ಇರೋ ಸರಿನೋ ಇಲ್ವೋ ಅದೂ ಗೊತ್ತಾಗಲ್ಲ ನಮಗೆ. ಈಗ ನಮಗೆ ಈ ತಿಳ್ಕೋಬೇಕು ಅನ್ನೋಂಥ ಕುತೂಹಲ, ನಾನು ಕೇಳಬೇಕು ಅನ್ನುವಂಥ ಕುತೂಹಲ ಇರೋದ್ರಿಂದ ನಮಗೆ ಇವತ್ತು ರಾಮಚರಿತ ಮಾನಸವನ್ನು ಇಷ್ಟನ್ನು ಕೇಳೋಕ್ಕಾಯ್ತೆ ಹೊರತು, ಇಲ್ಲ ಅಂತಂದರೆ ಎಲ್ಲಿಂದ ಆಗ್ತಿತ್ತು. ಈಗ ಇದನ್ನು ಕೇಳಿದ್ರಿಂದ ನಮ್ಮಲ್ಲಿ ಎಷ್ಟು ಚೇಂಜಸ್ ಆಗಿರುತ್ತೆ, ಮತ್ತು ಎಷ್ಟು ವಿಚಾರಗಳು ನಮಗೆ ಗೊತ್ತಾಯಿತು. ರಾಮ, ಹನುಮಂತ, ಗುಹ, ವಿಭೀಷಣ, ಎಷ್ಟು ಜನರ ಬಗ್ಗೆ ನಮಗೆ ಗೊತ್ತಾಯಿತು. ಅವರು ಎಲ್ಲ ಹೇಗೆ ಭಗವಂತನ ಸೇವೆ ಮಾಡಿದ್ರು ಇದೆಲ್ಲ ನಮಗೆ ಎಷ್ಟು ಗೊತ್ತಾಗುತ್ತೆ. ಸೀತೆ ಎಷ್ಟೆಲ್ಲ ಕಷ್ಟಪಡ್ತಾಳೆ, ರಾವಣ ಹೇಗಿದ್ದ, ಮಂಡೋದರಿ ಏನು ಮಾಡಿದ್ಲು, ಕೈಕೆ ಹೇಗೆ, ಮತ್ತು ಮುನಿಗಳು ಹೇಗಿದ್ರು, ವಿಶ್ವಾಮಿತ್ರ ಮುನಿಗಳು, ಅವರು ಎಲ್ಲರ ಬಗ್ಗೆ ನಮಗೆ ಎಷ್ಟು ವಿಚಾರಗಳು ಗೊತ್ತಾಯ್ತಲ್ವಾ. ಸೊ ಅದಕ್ಕೇ ಇದನ್ನೆಲ್ಲ ಕೇಳಬೇಕು. ಜ್ಞಾನಿಗಳು ಮಾತ್ರ ಇದನ್ನು ಕೇಳೋದಕ್ಕೆ ಇಷ್ಟಪಡೋದು. ಭಕ್ತರು ಕೇಳ್ತಾರೆ, ಜ್ಞಾನಿಗಳು ಕೇಳ್ತಾರೆ, ಆಯಿತಾ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಲೀಲೆಗಳನ್ನು ಶ್ರವಣ ಮಾಡುವಂಥ ಜ್ಞಾನಿಗಳಿಗೆ ಭಗವಂತ ಶಾಶ್ವತವಾದಂಥ ಸಂಪತ್ತನ್ನು ಕೊಡ್ತಾನೆ, ವಿಜಯವನ್ನು ಕೊಡ್ತಾನೆ, ವಿವೇಕವನ್ನು ಕೂಡ ಕರುಣಿಸ್ತಾನೆ.
ಎಲೆ ಮನಸ್ಸೇ ವಿಚಾರ ಮಾಡಿ ನೋಡು, ಈ ಕಲಿಕಾಲ ಪಾಪಗಳ ಆಲಯ. ಇಲ್ಲಿ ನೋಡಿ, ಅವ್ರ ಮನಸ್ಸಿಗೆ ಹೇಳ್ಕೊಳ್ತಾ ಇದ್ದಾರೆ ಅವರು. ಅಂದರೆ ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಳ್ಳಿ ಅಂತ ಹೇಳ್ಕೊಡ್ತಾ ಇರೋದು ಇದು, ಆಯಿತಾ? ನೀನೇ ವಿಚಾರ ಮಾಡು. ಈ ಕಲಿಗಾಲದಲ್ಲಿ ನಾವು ಬೇಕಾದಷ್ಟು ಪಾಪಗಳನ್ನು ನೋಡ್ತಾ ಇದ್ದೀವಿ. ಆಗಲೇ ಇನ್ನೂ ಈ ಕಲಿಗಾಲ ಶುರುವಾಗಿ 5 ವರ್ಷ ಆಗಿರೋದು ಅಂತ ಹೇಳ್ತಾರೆ. ಕಂಪ್ಲೀಟಾಗಿ 42 ಇರೋದು, ಅದರಲ್ಲಿ 37 ವರ್ಷ ಇದೆ ಅಂತ ಇಟ್ಕೊಳ್ಳೋಣ, ಒಂದು ಅಪ್ರಾಕ್ಸಿಮೇಟಾಗಿ. ಅಷ್ಟು ವರ್ಷಗಳ ಕಾಲ ಕಲಿಯುಗ ಇರುತ್ತೆ. ಈ ಸ್ಟಾರ್ಟಿಂಗಲ್ಲೇ ಇಷ್ಟು ಪಾಪವನ್ನು ನಾವು ನೋಡ್ತಾ ಇದ್ದೀವಿ ಅಂದಮೇಲೆ ಇನ್ನು ಮುಂದೆ ಹೋಗ್ತಾ 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 ಎಂತೆಂಥ ಪಾಪಗಳು ಬರುತ್ತೋ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಕಲಿಕಾಲ ಅನ್ನೋದು ಪಾಪಗಳ ಆಲಯ. ಇದರಲ್ಲಿ ಶ್ರೀ ರಘುನಾಥನ ನಾಮಸ್ಮರಣೆ ಅಲ್ಲದೆ ಜೀವಿಗಳಿಗೆ ಬೇರೊಂದು ತರುಣೋಪಾಯನೇ ಇಲ್ಲ. ಇಲ್ಲಿಂದ ನೀನು ದಾಟ್ಕೊಂಡು ಹೋಗಬೇಕು, ಈ ಪಾಪದ ಮನೆಯಿಂದ ಹೊರಗಡೆ ಹೋಗಬೇಕು ಅಂತಂದರೆ ಅದಕ್ಕಿರುವಂಥ ಒಂದೇ ಒಂದು ಉಪಾಯ ಏನಪ್ಪ ಅಂತಂದರೆ ನಾಮಸ್ಮರಣೆ. ಅದು ಏನು ತರುಣೋಪಾಯ, ತಕ್ಷಣ ಮಾಡಬೇಕು ನೀನು, ಆಗಲೇ ನಿನಗದು ಆಗೋದು. ಈಗ ಶುರುವಾಗಿದೆ, ಪಾಪಗಳಿನ್ನೂ ಕಡಿಮೆನಲ್ಲೇ ಇಂಥ ಒಂದು ವಿಚಿತ್ರ ಪಾಪಗಳು ನಡೀತಾ ಇದೆ ಅಂದಮೇಲೆ ಹೋಗ್ತಾ 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 ಇನ್ನೂ ವಿಪರೀತವಾಗಿರುತ್ತೆ. ನಾವು ಕೇಳೂ ಇರೋದಿಲ್ಲ, ಅಂಥದ್ದೆಲ್ಲ ನಡೆಯುತ್ತೆ. ಅದೆಲ್ಲ ನೋಡಬೇಕಾ ನೀನು, ಅದೆಲ್ಲ ಅನುಭವಿಸ್ಬೇಕಾ? ಅದಕ್ಕೆ ಆ ರಾಮನ ನಾಮಸ್ಮರಣೆಯನ್ನು ಮಾಡಬೇಕು. ಜೀವಿಗಳಿಗೆ ಇದೊಂದೇ ಇರೋದು ಉಪಾಯ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ತಮ್ಮ ಮನಸ್ಸಿಗೆ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಮನಸ್ಸು ಯೋಚನೆ ಮಾಡಬೇಕು ಅದ್ರ ಬಗ್ಗೆ. ಯಾವಾಗಲೂ ಇಂದ್ರಿಯಗಳ ಸುಖಭೋಗಗಳನ್ನು ಅನುಭವಿಸೋದ್ರಲ್ಲೇ ಮನೆ, ಮಠ, ಮಕ್ಕಳು, ಆಸ್ತಿ ಪಾಸ್ತಿ ಅಂದ್ಕೊಂಡೇ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಅದ್ಯಾವುದು ನಮ್ಮಿಂದೆ ಬರೋದಿಲ್ಲ, ಆಯಿತಾ? ಆದಷ್ಟು ನಾವು ಮನುಷ್ಯ ಜನ್ಮ ಸಿಕ್ಕಿದೆಯಲ್ಲ, ಅದರ ಒಂದು ಸಾರ್ಥಕತೆಯನ್ನು ನಾವು ಪಡ್ಕೋಬೇಕು ಅಂತಂದರೆ ಆ ರಾಮನ ನಾಮಸ್ಮರಣೆಯಲ್ಲಿ ನಾವು ತೊಡಗಬೇಕು. ಆ ಭಗವಂತನ ಲೀಲೆಗಳನ್ನು, ಚರಿತ್ರೆಗಳನ್ನು ಇದನ್ನೆಲ್ಲ ಶ್ರವಣ ಮಾಡ್ತಾ ಇರಬೇಕು. ಆಗ ನಾವಿಲ್ಲಿಂದ ಪಾರಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಲಂಕಾಕಾಂಡ ಅನ್ನುವಂಥ 6ನೆಯ ಸೋಪಾನ ಮುಗಿಯತ್ತೆ. ಇನ್ನು ಮುಂದಿನ ಸೋಪಾನ, ಸಪ್ತಮ ಸೋಪಾನ ಅಂತ ಹೇಳ್ತಾರೆ, ಅದು ಉತ್ತರಕಾಂಡ ಅಂತ ಅಂದ್ಬಿಟ್ಟು ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.